ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಇವತ್ತು ಬಂದು ಗುರುವಾರ. ಇನ್ನು ಗುರುವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಕೆಲಸಗಳೆಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆ ಏನಿಲ್ಲ, ಸಾಂಬಾರಿತ್ತು ನೈಟದು, ಸ್ವಲ್ಪ ಮಸಪ್ಪು ಸಾಂಬಾರು. ಅದಕ್ಕೆ ಬಿಸಿ ಮುದ್ದೆ ಮಾಡೋಣ ಅಂತ ಹೇಳಿ ಮುದ್ದೆ ಕಂಪಲ್ಸರಿ ಬೆಳಗ್ಗೆ ಸಾಯಂಕಾಲ 2 ಟೈಮು ಕೂಡ ಮುದ್ದೆ ಮಾಡಲೇಬೇಕು. ಇನ್ನು ನಮ್ಮ ಚಿಕ್ಕಮ್ಮ ಅಂತೂ ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬಿಡ್ತಾರೆ ಕೆಲಸಕ್ಕೆ. ಇವಾಗಂತೂ ನಮ್ಮೂರಲ್ಲಿ ಅಷ್ಟೊಂದು ಕೆಲಸಗಳಿಲ್ಲ ಜಾಸ್ತಿ, ಅದಕ್ಕೆ ಬೇರೆ ಊರ ಹತ್ರ ಹೋಗ್ತಾ ಇದ್ದಾರೆ. ಬೇರೆ ಊರ ಹತ್ರ ಹೋಗ್ಬೇಕಂದ್ರೆ ಬಸ್ಸಿಗೆ ಹೋಗಬೇಕು. ಬೆಳಗ್ಗೆ ಒಂದು 7 ಗಂಟೆ 6:45ಗೆ ಒಂದು ಬಸ್ ಇದೆ, 6:45 ಅಷ್ಟೊತ್ತಿಗೆ ಹೋಗ್ಬಿಡ್ತಾರೆ. ಮತ್ತು ಸಾಯಂಕಾಲ ಬರೋದೇ ಅವರು 7:30 7:45 ಹತ್ತತ್ರ, ಒಟ್ಟು 8 ಗಂಟೆ ಹತ್ತತ್ರ ಆಗುತ್ತೆ. ಅಷ್ಟು ಲೇಟ್ ಆಗುತ್ತೆ ಬರೋದು ಅವ್ರು ಸಾಯಂಕಾಲ. ಅದಕ್ಕೆ ಇವಾಗಂತೂ ಇನ್ನು ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮು ಕೂಡ ಅಡುಗೆ ನಮ್ಮದೇ. ಇನ್ನು ನಾನು ಚಿಕ್ಕಪ್ಪ ಗುಂಡ ಇರ್ತೀವಿ. ಇನ್ನು ನನ್ನ ತಮ್ಮ ಕೂಡ ಅಷ್ಟೇ. ಅವ್ನು ಬೆಳಗ್ಗೆನೇ ಎದ್ಬಿಟ್ಟು ಡ್ಯೂಟಿಗೆ ಹೋಗ್ತಾನೆ. ಅವ್ನಿಗೇನು ತುಂಬ ಅರ್ಜೆಂಟ್ ಇರುತ್ತೆ ಕೆಲಸ. ಸದ್ಯ ಅವ್ನು ಟಿಫನ್ ಏನು ವೆಯ್ಟ್ ಮಾಡಲ್ಲ ಅವನು. ಇಲ್ಲ ಮನೇಲಿ ಟಿಫನ್ ಮಾಡ್ಕೊಂಡು ಹೋಗೋದಾಗಿದ್ದರೆ ಸ್ವಲ್ಪ ರಿಸ್ಕ್ ಆಗ್ತಾಯಿತ್ತು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಅವನು ಅಷ್ಟು 6:45 ಅಷ್ಟೊತ್ತಿಗೆ ಹೊರಟ್ಬಿಡ್ತಾನೆ. ಮತ್ತು ಸಾಯಂಕಾಲ ಒಂದು 5:30 6 ಗಂಟೆಗೆ ಅಷ್ಟೊತ್ತಿಗೆ ಬಂದುಬಿಡ್ತಾನೆ. ಅಷ್ಟರೊಳಗೆ ಅಡುಗೆ ಕೆಲಸ ಕೂಡ ಮಾಡಿಟ್ಟಿರಬೇಕು. ಒಂದೊಂದು ದಿನ ಅಲ್ಲೇ ತಿನ್ಕೊಬಂದಿರ್ತಾನೆ ಏನಾದರೂ, ಒಂದೊಂದು ದಿನ ಹೊಟ್ಟೆ ಹಸ್ಕೊಂಡು ಬಂದಿರ್ತಾನೆ. ಅದಕ್ಕೋಸ್ಕರ ಎಲ್ಲ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸದ್ಯಕ್ಕೆ. ಈಗ ಇನ್ನು ಚಿಕ್ಕಪ್ಪ ಇರ್ತಾರಲ್ವ, ಅವ್ರಿಗೂ ಅಷ್ಟೇ. ಅವರು ಬೆಳಗ್ಗೆ ಒಂದು ಸತಿ ಬಿಸಿ ಮುದ್ದೆ ಒಂದು ಮುದ್ದೆ ಊಟ ಮಾಡಿದ್ರೆ ಮುಗೀತು. ಮತ್ತು ಮಧ್ಯಾಹ್ನ ತಿನ್ನೋದೇ ಇಲ್ಲ, ಮತ್ತು ನೈಟೇ ಊಟ ಮಾಡೋದವರು. ಯಾವಾಗಲೂ ಅಷ್ಟೇ, ಸುಮಾರು ವರ್ಷಗಳಿಂದ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ ನಮ್ಮ ಚಿಕ್ಕಪ್ಪನ್ನ. ಯಾವಾಗಾದರೂ ಆಗಲಿ, ಇಲ್ಲ ಕೆಲ್ಸಕ್ಕೆ ಹೋದ್ರೂ ಕೂಡ ಅಷ್ಟೇ, ಬೆಳಗ್ಗೆ ಒಂದು ಟೈಮ್ ತಿಂದರೆ ಮುಗೀತು. ಮತ್ತು ಜಪ್ಪಯ್ಯ ಅಂದರೂ ಕೂಡ ತಿನ್ನೋದೇ ಇಲ್ಲ. ಏನಾದರೂ ಬಿಸಿದು ಮಾಡಿ ಕೂಡ ತಿನ್ನಪ್ಪ ಒಂದು ಸ್ವಲ್ಪ ತಿನ್ನಂದರೂ ಕೂಡ ತಿನ್ನೋದೇ ಇಲ್ಲ. ಆ ಥರ ಅವರು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ, 2 ಟೈಮ್ ಊಟ ಮಾಡೋದಷ್ಟು ಒಂದು ದಿನಕ್ಕೆ. ಇನ್ನು ಯಾವಾಗನ್ನ ಹಿಂಗೆ ಬಲವಂತ ಮಾಡಿ ಸ್ವಲ್ಪ ಟೀ ಏನಾದರೂ ಮಾಡಿಕೊಟ್ರೆ ಮಾತ್ರ ಕುಡಿತಾರೆ. ಅದು ಬಿಟ್ಟರೆ ಬೆಳಗ್ಗೆ ಒಂದು ಸ್ವಲ್ಪ ಊಟ ಮಾಡಿದೆ, ಮತ್ತು ನೈಟೇ ಅವರು ಊಟ ಮಾಡೋದು. ಹಾಗಾಗಿ ಇನ್ನು ಚಿಕ್ಕಪ್ಪ ನಾನು ಇದ್ನಲ್ವ, ಇಬ್ಬರೇ ಇದ್ದಿದ್ದು, ಗುಂಡ ಇದ್ವಿ. ಅದಕ್ಕೆ ಇನ್ನು ನೈಟ್ದು ಒಂದು ಸ್ವಲ್ಪ ಅನ್ನ ಮಿಕ್ಕಿತ್ತು, ಮತ್ತು ಅದು ಇಟ್ಬಿಟ್ರೆ ಇದಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಅದನ್ನೇ ಹಾಕ್ಬಿಟ್ಟು ಬಿಸಿ ಮುದ್ದೆ ಮಾಡೋಣ ಅಂತ ಹೇಳಿ ಇವಾಗ ಮುದ್ದೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಚಿಕ್ಕಮ್ಮ ನೈಟ್ ಸಾಂಬಾರು ಮಾಡಿಟ್ಟೋಗಿದ್ರು, ಮತ್ತು ನೈಟದು ಕೂಡ ಒಂದು ಸ್ವಲ್ಪ ಅನ್ನ ಇತ್ತು. ಇದು ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಎತ್ತಿಟ್ಬಿಟ್ಟು ಅನ್ನ, ಮತ್ತು ಇವಾಗ ಒಂದು ಸ್ವಲ್ಪ ಹಾಕ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಿಮ್ಮಿಂದ ತುಂಬ ಹೆಲ್ಪ್ ಆಗುತ್ತೆ ನನಗೆ. ಕೆಲವರು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ, ಮತ್ತು ವೀಡಿಯೋ ಕೂಡ ಫುಲ್ಲು ನೋಡೋದಿಲ್ಲ. ಸುಮ್ಮನೆ ಬರ್ತಾ ಇರ್ತಾರೆ, ಹಿಂಗೆ ನೋಡ್ತಾ ಇರ್ತಾರೆ, ಹಂಗೆ ಹೋಗ್ತಾ ಇರ್ತಾರೆ. ಜಾಸ್ತಿ ಅಬ್ಸರ್ವ್ ಮಾಡಿ ಕೂಡ ನೋಡೋದಿಲ್ಲ ವೀಡಿಯೋಗಳನ್ನ. ಆ ಥರ ಮಾಡಬೇಡಿ. ಒಂದು 10 ನಿಮಿಷ ಒಂದು 5 ನಿಮಿಷ ಟೈಮ್ ತೊಗೊಂಬಿಟ್ಟು ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವು ಏನೂ ಮಾಡೋದಕ್ಕಾಗೋದಿಲ್ಲ. ಅದು ತುಂಬ ಕಷ್ಟ ಅನಿಸ್ಬಿಡುತ್ತೆ. ಇನ್ನು ನಾನು ಚಾನಲ್ ಮಾಡಿಬಿಟ್ಟು 1 ವರ್ಷ ಆಯಿತು, 1 ವರ್ಷ ಮೇಲೇ ಆಯಿತು. ಬಟ್ ಯಾವುದೇ ಇನ್ನು ಅಷ್ಟೊಂದು ಇದಾಗ್ತಾ ಇಲ್ಲ. ಒಂದು ಸರ್ತಿ ಬೇಜಾರಾಗ್ತಾ ಇರುತ್ತೆ, ವ್ಲಾಗ್ಸ್ ಮಾಡೋದೇ ಬೇಡ ಬಿಡಪ್ಪ, ಸುಮ್ಮನೆ ಯಾರು ಸಪೋರ್ಟೇ ಮಾಡೋದಿಲ್ಲ ಅಂತ ಒಂದೊಂದು ಮನಸ್ಸಲ್ಲಿ ಬೇಜಾರಾಗ್ತಾ ಇರುತ್ತೆ. ಆಮೇಲೆ ಅಟ್ಲೀಸ್ಟ್ ಇಷ್ಟು ಜನನಾದರೂ ನನ್ನ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡಿ ನೋಡ್ತಾ ಇರ್ತಾರಲ್ವ, ಅವ್ರಿಗೋಸ್ಕರನಾದರೂ ಮಾಡೋಣ ಅಂತ ಅನಿಸುತ್ತೆ ಒಂದೊಂದು ಸರಿ. ಏನೋ ಒಂದು ಹೇಳೋದಕ್ಕಾಗೋದಿಲ್ಲ. ಯೂಟ್ಯೂಬ್ ಮಾಡ್ತಾಯಿದ್ದೀವಿ ಅಂತಂದರೆ ತುಂಬ ಕಷ್ಟ. ಕೆಲವರಿಗೆ ಬೇಗ ಸಕ್ಸಸ್ ಕಾಣಿಸುತ್ತೆ, ಕೆಲವ್ರಿಗಂತೂ ಎಷ್ಟು ವರ್ಷಾನುಗಟ್ಟಲೆ ಟೈಮ್ ಹಿಡಿಯುತ್ತೆ. ಎಷ್ಟೇ ನಾವು ಎಫರ್ಟ್ ಹಾಕಿ ವೀಡಿಯೋಸ್ ಮಾಡಿ ಎಷ್ಟೇ ಇದು ಮಾಡಿದ್ರೂ ಕೂಡ ಜಾಸ್ತಿ ವೈರಲ್ ಆಗೋದಿಲ್ಲ. ಅದೇ ಒಂದು ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಆಮೇಲೆ ನಾವು ಮಾಡ್ತಾ ಇದ್ದೀವಲ್ವ, ಪ್ರಯತ್ನ ಪಡೋಣ, ಪ್ರಯತ್ನ ಪಡಲಿಲ್ಲ ಅಂದರೆ ಏನೂ ಆಗೋದಿಲ್ಲ ಅಂತ ಅನಿಸುತ್ತೆ. ಏನೋ ಹೊಟ್ಟೆಲ್ಲ ಫುಲ್ಲು ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ. ಎಷ್ಟೇ ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಮಾಡಿ ಇದು ಮಾಡಿದ್ರು ಕೂಡ ಒಂದೊಂದು ಸತಿ ಇದಾಗಲಿಲ್ಲ ಅಂತಂದರೆ ಯಾರಿಗೇ ಆಗಲಿ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನು ಬಂದು ಈಗ ಮುದ್ದೆ ಕಟ್ತಾಯಿದ್ದೀನಿ. ಇನ್ನು ಕಟ್ಟಬೇಕಾದ್ರಂತೂ ನನ್ನ ಮಗ ಅಡ್ಡಡ್ಡನೇ ಬರ್ತಾ ಇರ್ತಾನೆ. ನನಗೆ ಭಯ, ಹೇಳೋದಕ್ಕಾಗೋದಿಲ್ಲ. ಮಕ್ಕಳನ್ನ ಈ ಥರ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ದೂರನೇ ಇಡಬೇಕು. ಒಂದೇ ಟೈಮಲ್ಲಿ ನೋಡ್ಕೊಂಡಿರೋದಕ್ಕಾಗೋದಿಲ್ಲ. ಸುಮ್ಮನೆ ಅಂತೂ ಇರೋದಿಲ್ಲ, ಏನಾದರೂ ತೀಟ್ಲೆ ಮಾಡ್ತಾನೇ ಇರ್ತಾನೆ.
ಅದಕ್ಕೆ ಸ್ವಲ್ಪ ಭಯ ನನಗೆ. ಅದಕ್ಕೆ ಸ್ವಲ್ಪ ಗದ್ರಿ ಕಳಿಸ್ತಾ ಇದ್ದೀನಿ, ಹೊರಗಡೆ ಹೋಗು ಅಂತ ಹೇಳಿ. ಆಮೇಲೆ ಕೆಲಸ ಎಲ್ಲ ಮುಗಿದ ಮೇಲೆ ಬೇಕಾದರೆ ಇದ್ರೂ ಹೆಂಗೋ ಅನಿಸುತ್ತೆ. ಈ ಥರ ಮುದ್ದೆ ಕಟ್ಟಬೇಕಾದ್ರೆ ಇಲ್ಲ ಏನಾದರೂ ಸಾಂಬಾರು ಮಾಡಬೇಕಾದ್ರೆ ಮಿಸ್ಸಾಗಿ ಏನಾದರೂ ಎಳ್ಕೊಂಡ್ಬಿಟ್ರಂತೂ ತುಂಬ ಕಷ್ಟ. ಎಷ್ಟೋ ಕೂಡ ಆ ಥರ ನಡೆದಿದ್ದಾವೆ, ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಭಯ ಆಗುತ್ತೆ ನನಗೆ. ಇನ್ನು ಟೈಮ್ ಕೂಡ ಆಗಿತ್ತು. ಗುಂಡನಿಗೂ ಕೂಡ ಸ್ವಲ್ಪ ಸ್ನಾನ ಮಾಡಿಸ್ಬಿಟ್ಟು ಬಿಸಿದು ಊಟ ಮಾಡಿಸಿ ಅವ್ನ ಅಂಗನವಾಡಿಗೆ ಕಳಿಸ್ಬಿಟ್ಟು ಮಿಕ್ಕಿರೋ ಕೆಲಸ ಮಾಡ್ಕೊಳ್ಳೋಣಂತ ಹೇಳಿ ಇನ್ನು ಸ್ಟಾರ್ಟ್ ಮಾಡಿದೆ. ಅವಾಗ ಹೆಲ್ಪರಕ್ಕೆ 9:30 ಬಂದುಬಿಡ್ತಾರೆ ಅವ್ರು ಕರ್ಕೊಂಡು ಹೋಗೋದಕ್ಕೆ. ಅದಕ್ಕೋಸ್ಕರ ಬೇಗನೆ ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ನೀಟಾಗಿ ರೆಡಿ ಮಾಡಿದ್ರೆ ಇನ್ನು ಬಂದ ತಕ್ಷಣ ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಮತ್ತೆ ಅವ್ರು ಬಂದಮೇಲೆ ಅವ್ರನ್ನ ನಿಲ್ಸೋದಕ್ಕಾಗೋದಿಲ್ಲ. ಅವರು ಇನ್ನು ತುಂಬ ಜನ ಮಕ್ಕಳೆಲ್ಲ ಕರ್ಕೊಂಡು ಹೋಗ್ಬೇಕಲ್ವ, ಇನ್ನು ಬೇರೆ ಬೇರೆ ಮನೆಗೆಲ್ಲ ಹೋಗಿ ಕರ್ಕೊಂಬರ್ಬೇಕು. ಅದಕ್ಕೋಸ್ಕರ ಅವ್ರು ಬರೋಕ್ಕಿಂತ ಮುಂಚೆನೇ ರೆಡಿ ಮಾಡಿ ಸ್ವಲ್ಪ ಹೊತ್ತು ಕುಂದಿರಿಸ್ಬಿಟ್ರೆ ಆಮೇಲೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಸ್ವಲ್ಪ ಎಲ್ಲ ಫಾಸ್ಟಾಗಿ ಮಾಡ್ಕೊತಾ ಇದ್ದೀನಿ. ಇನ್ನು ಚಿಕ್ಕಪ್ಪ ಕೂಡ ಅಷ್ಟೇ, ಒಂದು 9:30 10 ಗಂಟೆ ಆಗುತ್ತೆ ಅವರು ಬೆಳಗ್ಗೆ ಟೈಮ್ ಊಟ ಮಾಡೋದು. ಒಂದೊಂದು ಸತಿ ತುಂಬ ಲೇಟಾಗಿ ಊಟ ಮಾಡ್ತಿರ್ತಾರೆ, ಒಂದೊಂದು ಸತಿ 10 ಗಂಟೆ ಒಳಗೆ ಊಟ ಮಾಡ್ತಾಯಿರ್ತಾರೆ. ಇನ್ನು ನಾವು ಮಾಡಿರೋದು ಅಂದರೆ ನಾವು ಮಾಡೋ ಕೆಲಸ ಮಾಡಬೇಕಲ್ಲ, ಅವ್ರು ಯಾವಾಗಾದ್ರೂ ಊಟ ಮಾಡ್ಕೊಳ್ಳಿ, ಮಾಡಿಡೋದು ಮಾಡಿಟ್ಬಿಟ್ರೆ ನಮಗೆ ಅದೊಂದು ಟೆನ್ಷನ್ ಇರೋದಿಲ್ಲ. ಇನ್ನು ಬಂದ ತಕ್ಷಣ ಊಟಕ್ಕಿಟ್ಟರೆ ಇನ್ನು ಆರಾಮಾಗಿ ಬೇರೆ ಕೆಲಸಗಳು ಮಾಡ್ಕೋಬೋದು. ಅದಕ್ಕೋಸ್ಕರ ಇನ್ನು ಊಟ ಎಲ್ಲ ಆಯಿತು, ಚಿಕ್ಕಪ್ಪಂದು ಊಟ ಆಯಿತು. ನಾನು ಕೂಡ ಊಟ ಮಾಡಿಬಿಟ್ಟು ಇನ್ನು ನಮ್ಮ ಗುಂಡನ್ನ ಅವನಿಗೂ ರೆಡಿ ಮಾಡಿಸ್ಬಿಟ್ಟು ಅಂಗನವಾಡಿಗೆ ಕಳಿಸ್ಬಿಟ್ಟು ಇವಾಗ ಸ್ವಲ್ಪ ಪಾತ್ರೆ ಇದ್ದವು, ಪಾತ್ರೆ ಎಲ್ಲ ತೊಳೆದಿಟ್ಬಿಡೋಣ ಅಂತೇಳ್ಬಿಟ್ಟು ಇನ್ನು ತೊಳೆಯೋಕ್ಕೆ ಕೂತ್ಕೊಂಡಿದ್ದೀನಿ. ಹಂಗೆ ಯಾವ್ಯಾವ ಕೆಲಸ ಯಾವಾಗಿರುತ್ತೆ ಅವಾಗ ಪಟ ಮಾಡ್ಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಕೆಲಸ ನಿಧಾನಕ್ಕೆ ಮಾಡ್ಕೋಬೋದು ಅಂತ ಹೇಳಿ ಇನ್ನು ಸುಮಾರು ಟೈಮು ಒಂದು 10 ಗಂಟೆ 10:30 ಮೇಲೆ ಅನಿಸುತ್ತೆ. ಇನ್ನು ಚಿಕ್ಕಪ್ಪ ಕೂಡ ಬಂದರು. ಇನ್ನು ಗೋಡೆಗೆ ನೀರು ಹಾಕ್ಬೇಕಂತ ಹೇಳಿ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಇನ್ನು ಸಿಮೆಂಟ್ ಗೋಡೆ ಆಗಿರೋದ್ರಿಂದ ಸಖತ್ತು ನೀರು ಎಳ್ಕೊಳ್ಳುತ್ತೆ ಅದು. ಅದಕ್ಕೆ ಇನ್ನು ಮೋಟ್ರ್ ಹಾಕಮ್ಮ ಅಂತ ಹೇಳ್ತಾಯಿದ್ರು. ಇನ್ನು ನಮ್ಮ ಅಣ್ಣ ಕೂಡ ಕೆಲ್ಸಕ್ಕೆ ಹೋಗಿರಲಿಲ್ಲ. ಇನ್ನು ನಮ್ಮ ಅಣ್ಣನಿಗೆ ಹೇಳಿದೆ ಸ್ವಲ್ಪ ಮೋಟ್ರ್ ಅಂತ ಹಾಕೋಣ ಅಂತ ಹೇಳಿ. ನೀರಿಂದಂತೂ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇತ್ತೀಚೆಗಂತೂ ನಮಗೆ. ಒಂದಿನ ಬಿಟ್ಟು ಒಂದಿನ ನೀರು ಬಿಡ್ತಾ ಇದ್ದಾರೆ. ಸಖತ್ತು ಪ್ರಾಬ್ಲಮ್ಮು, ಏನು ಮಾಡೋದಕ್ಕಾಗೋದಿಲ್ಲ. ಇವಾಗಿರೋ ಸಿಚುವೇಷನಲ್ಲಿ ಮಳೆ ಬಂದರೆ ಚೆನ್ನಾಗಿರುತ್ತೆ, ಬಟ್ ಮಳೆನೇ ಇಲ್ಲ, ಅಷ್ಟು ಬಿಸಿಲಿದೆ ಈ ಕಡೆ ಸೈಡೆಲ್ಲ. ಇನ್ನು ಇದು ಮಧ್ಯಾಹ್ನ ಟೈಮು, ನೈಟು ಚಪಾತಿ ಮಾಡಿದ್ವಲ್ವ, ಇನ್ನು ಉಳಿದಿತ್ತು ಚಪಾತಿ. ಇನ್ನು ಅದನ್ನೇ ತೊಗೊಂಡ್ಬಿಟ್ಟು ಇನ್ನು ಸ್ವಲ್ಪ ಸೊಪ್ಪು ಸಾರು ಹಾಕ್ಕೊಂಬಿಟ್ಟು ಇನ್ನು ಊಟ ಮಾಡಿದೆ. ಇನ್ನು ಊಟ ಮಾಡಿ ಇನ್ನು ಅಷ್ಟರಲ್ಲಿ ನಮ್ಮ ಗುಂಡ ಕೂಡ ಬಂದ ತಕ್ಷಣ ಅವನಷ್ಟೇ ಮಲ್ಕೊಂಡ್ಬಿಡ್ತಾನೆ. ನಿದ್ದೆ ಅಂತೂ ಫುಲ್ ಬಂದುಬಿಟ್ಟಿದ್ರೆ ಅಮ್ಮ ಜೋಲಿಗೆ ಹಾಕೊಂತ ಅವನೇ ಕೇಳ್ತಾ ಇರ್ತಾನೆ. ನಿದ್ದೆ ಬಂದಿಲ್ಲ, ಆರಾಮ್ಸೆ ಆಟಾಡ್ಕೊತೀನಿ ಅಂದರೆ ಅವನಷ್ಟಕ್ಕೆ ಅವನೇ ಆಟಾಡ್ಕೊತ ಇರ್ತಾನೆ. ಇನ್ನು ರಾತ್ರಿಗೆ ನಮ್ಮ ತಮ್ಮ ತರಕಾರಿ ತೊಗೊಂಬಂದಿದ್ದೆ ಸ್ವಲ್ಪ. ಇನ್ನು ತರಕಾರಿ ಎಲ್ಲ ಹಂಗೆ ಇತ್ತು ಕವರಲ್ಲಿ. ಇನ್ನು ಚಿಕ್ಕಮ್ಮ ಕೂಡ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ತಾರಲ್ವ, ಅವರು ಕೂಡ ಸರಿಯಾಗಿ ನೋಡ್ಕೊಂಡಿರಲಿಲ್ಲ. ಇನ್ನು ಅಲ್ಲೇ ಇಟ್ಟೋಗಿದ್ರಲ್ಲ, ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಎತ್ತಿಟ್ಬಿಡೋಣ, ಬೇಸನ್ಗೆ ಹಾಕಿ ಜೋಡಿಸೋಣ ಅಂತ ಹೇಳಿಬಿಟ್ಟು ಇನ್ನು ಪೂಜೆ ಬಂದಿದ್ಲು. ನಮ್ಮ ಪೂಜಾನ ಜೊತೆ ಮಾತಾಡ್ಕೊತ ಇನ್ನು ಸ್ವಲ್ಪ ತರಕಾರಿ ಎಲ್ಲ ಡಿವೈಡ್ ಮಾಡ್ತಾಯಿದ್ದೀನಿ. ಮಕ್ಳಿಗಂತೂ ಹುಷಾರಿಲ್ಲ, ನಮ್ಮ ಪುನೀತ್ನಂತೂ ನೋಡೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಹುಷಾರಿಲ್ಲ ಅವನಿಗೆ. ಸಖತ್ತು ಜ್ವರ, ಒಂದು ವಾರದಿಂದ ಜ್ವರ ಬರ್ತಾನೆ ಇದೆ. ಡೈಲಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ, ಜ್ವರನೇ ಕಮ್ಮಿ ಆಗ್ತಾಯಿಲ್ಲ. ಇನ್ನು ಸಿರಪ್ ಅದೆಲ್ಲ ಹಾಕುವಾಗ ಒಂದು ಸ್ವಲ್ಪ ಹೊತ್ತು ಜ್ವರ ಬಿಡುತ್ತೆ, ಆಮೇಲೆ ನೆಕ್ಸ್ಟ್ ಹಂಗೆ ತುಂಬ ಮೈ ಬಿಸಿರುತ್ತೆ. ಅವಳಂತೂ ಅದನ್ನೇ ಯೋಚನೆ ಮಾಡ್ತಾಯಿದ್ಲು, ಅದಕ್ಕೆ ಅದನ್ನೇ ಹೇಳ್ತಾಯಿದ್ದೀನಿ. ಇನ್ನು ಊರಿಗೆ ಆದರೂ ಹೋಗ್ಬಾ, ಊರಿಗೆ ಹೋದರೆ ಫಸ್ಟಿಗೆ ಮಕ್ಕಳಿಗೆ ಎಲ್ಲಿ ಸೆಟ್ ಆಗುತ್ತೆ ಮೆಡಿಷನ್ನು ಅಲ್ಲೇ ಸೆಟ್ ಆಗುತ್ತೆ. ಅಲ್ಲಿ ಇಲ್ಲೂ ತೋರಿಸ್ಬಿಟ್ರಂತೂ ಬೇಗ ಅದು ಹಿಡಿಯೋದಿಲ್ಲ, ಫುಲ್ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಅದಕ್ಕೋಸ್ಕರ ಇನ್ನು ಊರಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಇನ್ನು ಬಂದಿದ್ಲು ಮನೆ ಹತ್ರ. ಹೇಳ್ತಾ ಇದ್ದೀನಿ ಹೋಗ್ಬಾ ಸುಮ್ಮನೆ ಅಂತ ಹೇಳಿ. ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ತುಂಬ ಕಷ್ಟ, ನಿಜವಾಗ್ಲೂ ಸುಧಾರಿಸೋದಕ್ಕೂ ಆಗೋದಿಲ್ಲ, ಏನು ಮಾಡಬೇಕು ಅಂತ ದಿಕ್ಕೇ ತೋಚೋದಿಲ್ಲ, ಆ ಥರ ಆಗಿಬಿಡುತ್ತೆ. ಇನ್ನು ನಮ್ಮ ಗುಂಡ ಕೂಡ ಆಗಲೇ ಎದ್ದೊಳ್ಳೆ ಟೈಮ್ ಆಗಿತ್ತು, ಸ್ವಲ್ಪ ಸಂಜೆ ಟೈಮ್ ಆಗಿತ್ತು. ಅವನು ಕೂಡ ಆಗಲೇ ಒದ್ದಾಡ್ತಾ ಇದ್ದ, ಅಮ್ಮ ಇಳಿತೀನಿ ಅಂತ ಹೇಳಿ. ಇನ್ನು ಇಳಿಸ್ಕೊಂಡ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಬಿಟ್ಬಿಟ್ಟು ಆಟಾಡೋದಕ್ಕೆ ಇನ್ನು ಸ್ವಲ್ಪ ಟೀ ಮಾಡೋಣ ಅಂತ ಹೇಳಿ ಇನ್ನು ಟೀಗೆ ಇಟ್ಟಿದ್ದೀನಿ. ಇನ್ನು ನನ್ನ ತಂಗಿ ಕೂಡ ಬಂದಿದ್ಲು, ರೋಜಾ, ಸ್ವಲ್ಪ ಹುಷಾರಿರಲಿಲ್ಲ ಅವಳಿಗೆ. ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ಲು. ಸರಿ ಬಿಡು ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರಿಗೂ ಸೇರಿಸ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಚಿಕ್ಕಮ್ಮ ಬರೋದು ತುಂಬ ಲೇಟ್ ಆಗ್ತಾಯಿದೆ ಇತ್ತೀಚೆಗೆ. ಒಂದು 6 ಒಟ್ಟು 7 ಗಂಟೆ 7:15 7:30 ಆಗುತ್ತೆ ಟೈಮ್ ಬರೋ ಅಷ್ಟೊತ್ತಿಗೆ. ಒಂದೊಂದು ಸತಿ 8 ಗಂಟೆನೂ ಆಗುತ್ತೆ, 7:45 8 ಗಂಟೆ ಆಗುತ್ತೆ. ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮನೇಲಿ ಎಷ್ಟು ಜನ ಇದ್ವು ಅಷ್ಟು ಜನಕ್ಕೆ ಸ್ವಲ್ಪ ಟೀ ಮಾಡ್ತಾಯಿದ್ದೀನಿ. ಇನ್ನು ಸಂಜೆ ಆದ್ರಂತೂ ಕಂಪಲ್ಸರಿ ಟೀ ಬೇಕೇ ಬೇಕು, ಅದಕ್ಕೋಸ್ಕರ ಇನ್ನು ಮಾಡಿದೆ. ಇನ್ನು ಅವನು ಕೂಡ ಎದ್ದಿದ್ನಲ್ವ, ನನ್ನ ಮಗ ಎದ್ದ ತಕ್ಷಣ ಅವನಿಗೆ ಸ್ವಲ್ಪ ಹಣ್ಣೆಲ್ಲ ಕಟ್ ಮಾಡಿಕೊಟ್ಟಿದ್ದೆ.
ಬಿಕ್ಕೆ ಹಣ್ಣಿತ್ತು. ಅವ್ನು ಸಖತ್ತು ತಿಂತಾನೆ ಬಿಕ್ಕೆ ಹಣ್ಣಂತೂ. ಬೆಳಗ್ಗೆನೂ ತಿಂತಾನೆ, ಸಾಯಂಕಾಲನೂ ಬಂದ ತಕ್ಷಣವೇ ಒಂದೊಂದ್ಸತಿ ಬಂದ ತಕ್ಷಣ ಅಂಗನವಾಡಿಯಿಂದ ಕೇಳ್ತಾನೆ. ಇಲ್ಲ ಮಲ್ಕೊಂಬಿಟ್ರೆ ಇನ್ನು ಎದ್ದ ತಕ್ಷಣ ನಮ್ಮ ಹಣ್ಣು ಬೇಕು ಅಂತ ಕೇಳ್ತಾ ಇರ್ತಾನೆ. ಮೊನ್ನೆ ತೊಗೊಂಡಿದ್ವಲ್ವ, 1 kg ಅಷ್ಟು ತೊಗೊಂಡಿದ್ವಿ, ಹಂಗೆ ಇದ್ವು, ಹಂಗೆ ಇಟ್ಟಿದ್ದೀನಿ. ಕೇಳಿದಾಗೆಲ್ಲ ಕೊಡೋಣ ಅಂತ ಹೇಳಿ ಇನ್ನು ಎದ್ದಿದ್ನಲ್ವ, ಅದಕ್ಕೆ ಕೇಳಿದ್ದೆ, ಕಟ್ ಮಾಡಿ ಕೊಟ್ಟಿದ್ದೆ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇನ್ನು ಪೀಸೆಲ್ಲ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಕೊಟ್ಟಿದ್ದೆ. ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇನ್ನು ಕುತ್ಕೊಂಡು ಆರಾಮಾಗಿ ರೋಡ್ ಕಡೆ ನೋಡಿಕೊಂಡು ಇನ್ನು ತಿಂತಾ ಇದ್ದ. ಅವ್ರಿಗೆ ಏನು ಇಷ್ಟ ಬರುತ್ತೋ ಅದು ಕೊಟ್ಟರೆ ಮಾತ್ರ ಇಷ್ಟಪಟ್ಟು ತಿಂತಾರೆ. ನಾವು ಫೋರ್ಸ್ ಮಾಡಿ ಅದು ತಿನ್ನು ಅಂತ ಹೇಳಿದ್ರೆ ಜಪ್ಪ ಅಂದರೂ ಕೂಡ ಮುಟ್ಟೋದೇ ಇಲ್ಲ. ಇನ್ನು ನನ್ನ ಮಗ ಅಂತೂ ಆ ಥರನೇ, ತಿನ್ನಪ್ಪ, ಊಟ ಮಾಡಪ್ಪ, ಹೊಟ್ಟೆ ತುಂಬ ಬಿಸಿದು ಅಂತಂದ್ರೂ ತಿನ್ನೋದಿಲ್ಲ. ಒಟ್ಟು ಅವ್ನಿಗೆ ಏನು ಬೇಕೋ ಅದೇ ಮಾತ್ರ ತಿಂತಿರ್ತಾನೆ ಅಷ್ಟೇ. ಆ ಥರ ಅಭ್ಯಾಸ. ಇನ್ನು ಸಂಜೆಗೆ ಬಂದು ಒಂದು ಸ್ವಲ್ಪ ಬೆಂಡೆಕಾಯಿ ಇತ್ತು, ನನ್ನ ತಮ್ಮ ಸ್ವಲ್ಪ ತರಕಾರಿ ಎಲ್ಲ ತೊಗೊಬಂದಿದ್ದಲ್ವ, ಅದು ಹಂಗೆ ಬೆಂಡೆಕಾಯಿ ಇತ್ತು. ಅದನ್ನು ಹುರಿದ್ಬಿಟ್ಟು ಇನ್ನು ಬೆಂಡೆಕಾಯಿ ಗೊಜ್ಜು ಮಾಡಿ ಮುದ್ದೆ ಮಾಡೋಣ ಅಂತ ಹೇಳಿ ಇವಾಗ ಚಿಕ್ಕದಾಗಿ ಪೀಸೆಲ್ಲ ಸ್ವಲ್ಪ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೀನಿ. ಈ ಕಡೆ ಬಂದು ಟೊಮೊಟೊ ಸ್ವಲ್ಪ ಸುಡ್ತಾ ಇದ್ದೀನಿ. ಒಲೆ ಇದ್ದರೆ ಆರಾಮಾಗಿ ಕೆಂಡದ ಮೇಲೆ ಇಟ್ಬಿಟ್ರೆ ಆರಾಮಾಗಿ ಅವಷ್ಟಕ್ಕವೇ ಸುಟ್ಕೊತಾ ಇರ್ತವೆ. ಇನ್ನು ಇವಾಗ ಒಲೆ ಹಚ್ಚೋಲ್ಲಲ್ವ, ಅದಕ್ಕೆ ಗ್ಯಾಸ್ ಮೇಲೇ ಸುಟ್ಕೊತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿರುತ್ತೆ, ಬೆಂಡೆಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ. ಅದಕ್ಕೋಸ್ಕರ ಇನ್ನು ಇದನ್ನೇ ಮಾಡೋಣ ಅಂತ ಹೇಳಿ ಇವಾಗ ಸ್ಟಾರ್ಟ್ ಮಾಡಿಕೊಂಡೆ. ಸಂಜೆಗೂ ಅಷ್ಟೇ ಇನ್ನು ಮುದ್ದೆ ಬೇಕೇ ಬೇಕು. ನಾನು ಬೆಳಗ್ಗೆನೇ ಮುದ್ದೆ ಮಾಡಿರೋದು ತೋರಿಸಿದ್ನಲ್ವ ವೀಡಿಯೋ, ಅದಕ್ಕೆ ನಾನು ಅದನ್ನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಬರೀ ಅದೇ ಆಗಿಬಿಡುತ್ತೆ ಅಂತ ಹೇಳಿ. ಕೆಲವರಿಗೆ ಅಂದರೆ ಮುದ್ದೆ ಬರ್ತಾ ಇರುತ್ತೆ ಪರ್ಫೆಕ್ಟಾಗಿ, ಕೆಲವರಿಗೆ ಅಷ್ಟೊಂದು ಮುದ್ದೆ ಮಾಡೋದಕ್ಕಿನ್ನ ಕಲ್ತ್ಕೊತಾ ಇರ್ತಾರೆ. ನಾನು ಎಷ್ಟೋ ಸುಮಾರು ವೀಡಿಯೋಸಲ್ಲಿ ನೋಡಿದ್ದೀನಿ. ಕೆಲವರು ಮುದ್ದೆನ ಅಂತೂ ಸುಮ್ಮನೆ ಮುದ್ದೆ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಬೇಯಿಸ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ, ಬಟ್ ಕಟ್ಟೋಲ್ಲ ಕೆಲವರು. ಸುಮ್ಮನೆ ನಾವು ಅನ್ನ ಯಾವ ಥರ ಪ್ಲೇಟಲ್ಲಿ ಹಾಕ್ಕೊಂಡು ತಿಂತೀವೋ ಆ ಥರ ಹಾಕ್ಕೊಂಡು ತಿಂತಾ ಇರ್ತಾರೆ. ಸುಮಾರು ವೀಡಿಯೋ ನೋಡಿಬಿಟ್ಟಿದ್ದೀನಿ, ನನಗೆ ಒಂಥರ ಅನಿಸ್ಬಿಡುತ್ತೆ. ಬಟ್ ಹಳ್ಳಿ ಕಡೆ ಆ ಥರ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಮುದ್ದೆ ಅಂತೂ ಕಟ್ಟಲೇಬೇಕಾಗುತ್ತೆ ರೌಂಡ್ ಶೇಪಲ್ಲಿ. ಕೆಲವರು ಹಂಗೇ ಸುಮ್ಮನೆ ನಾವು ಅನ್ನ ಯಾವ ಥರ ಊಟ ಮಾಡ್ತಿರ್ತೀವೋ ಅದೇ ಥರನೇ ಮುದ್ದೆ ಕೂಡ ತಿಂತಾ ಇರ್ತಾರೆ. ನಾನು ಎಷ್ಟು ಒಂದು 4-5 ವೀಡಿಯೋ ಅದರಲ್ಲಿ ನೋಡಿದ್ದೆ. ನೋಡಿದ್ದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ, ಇಲ್ಲಾಂದರೆ ಹೇಳ್ತಾ ಇರಲಿಲ್ಲ. ಇನ್ನು ಸಂಜೆ ಆಯಿತು, ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಪಾತ್ರೆ ಇದ್ದು ಸ್ವಲ್ಪ ಪಾತ್ರೆ ಕೂಡ ಎಲ್ಲ ತೊಳೆದಿಟ್ಬಿಟ್ಟೋಣ ಅಂತ ಹೇಳಿ ಇನ್ನು ಪಾತ್ರೆ ಕೂಡ ಹೊರಗೆ ಇಟ್ಬಿಟ್ಟೆ. ಆದಷ್ಟು ನನ್ನ ನೈಟೇ ಎಲ್ಲ ಕೂಡ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊತೀನಿ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಕಿರಿಕಿರಿ ಅನಿಸ್ಬಾರ್ದು ಅಂತ ಹೇಳಿ ಇಲ್ಲಿ ನಮ್ಮ ಅಣ್ಣ ನನ್ನ ಗುಂಡ ಆಟ ಆಡ್ತಾಯಿದ್ರು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾಯಿರಿ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.